ಭಾಳ ದಿವಸಲೇ ಇವಾಗ ಕೂಡ ಹೋಗಿದ್ದೆ, ಅಲ್ಲಿಂದನೇ ಬಂದೆ ನಾನು. ನೀವಲ್ಲ ಆಗಿದ್ದು ನೋಡಿದ್ದೀರಾ? ನಾನು ನೋಡಿಲ್ಲ. ಅಂದರೆ ಅದಕ್ಕೆ ಕಟ್ಟಿದ್ದಾರೆ, ತಕ್ಷಣ ಇವ್ರು ಲೈಬ್ರರಿ ಕೊಟ್ಬಿಟ್ಟಿದ್ದಾರೆ. ಇದು ಲೈಬ್ರರಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಕಟ್ಟಿದರೆ ಅದರ ಪ್ಲ್ಯಾನೇ ಬೇರೆ ಇರೋದು. ಇವ್ರಿಗೂ ಕಟ್ಟಿರೋದು ಸಿಟಿನಲ್ಲಿ ಸೆಂಟ್ರಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಇರಲಿ ಅಂತಲೇ ಕಟ್ಟಿದ್ದಾರೆ. ಅದು ಯಾರು ಎಲ್ಲಿ ಹೇಳಿಲ್ಲ. ಆಮೇಲೆ ಯಾವಾಗ ಇದು ಫೌಂಡೇಶನ್ ಸ್ಟೋನ್ ಹಾಕಿದ್ದು ಯಾಕೆ ಪ್ಲ್ಯಾನು ಅದೆಲ್ಲ ಸಿಗ್ತಾನೆ ಇಲ್ಲ. ಇಲ್ಲ, ನೀವು ನೋಡಿದ್ರಾ? ಏನು ನೀವು ಟ್ರೈ ಮಾಡಿದ್ದೀರಾ? ವುಡನ್ ಫ್ಲೋರಿಂಗ್ ನೋಡಿದ್ದೆ, ವುಡನ್ ಫ್ಲೋರಿಂಗ್ ನೋಡಿದ್ದೆ. ದಪ್ಪ ಸುಮ್ಮನೆ ಜನಗಳು ಓಡಾಡ್ತಾ ಇರೋದು ದಪ್ಪಪ್ಪ ಅಂತ ಸೌಂಡ್ ಬರೋದು. ಆಮೇಲೆ ಅದು ಏನಕ್ಕೆ ಲೈಬ್ರರಿಗೆ ಏನಕ್ಕೆ ಅದು ತೆಗೆದುಬಿಟ್ಟು. ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಹೆಂಗಿತ್ತಂತಂದರೆ ವುಡನ್ ಫ್ಲೋರಿಂಗು, ಅದು 4 ಸೈಡ್ ಮೂಲೆಗಳಲ್ಲಿ ವೀಲಿತ್ತು. ಇನ್ನಂದರೆ ಮೇಲಕ್ಕೆ ಬರೋದು, ಕೆಳಕ್ಕೆ ಬರೋದು, ಆ ಥರ. ಅಲ್ಲ, ನಮ್ಮ ಬೆಂಗಳೂರ್ದು ನೀವು ಇನ್ನೇನಾದರೂ ನೋಡಿದ್ರಂಥದ್ದೇನಾದರೂ? ನಾನು ಡ್ಯಾನ್ಸು ನನಗೆ ಇಂಟ್ರೆಸ್ಟ್ ಡ್ಯಾನ್ಸು. ಸಜ್ಜನವಾಡ ಸರ್ಕಲಲ್ಲಿ ಒಂದು ಡ್ಯಾನ್ಸ್ ಆಯ್ತು ರೀ, ವೀಣಾಮೂರ್ತಿ ಇರುತ್ತಾ? ವೀಣಾಮೂರ್ತಿ ವಿಜಯ್ ಅವರ ವೀಣಾಮೂರ್ತಿ ವಿಶ್ವೇಶ್ವರಯ್ಯನವಳು ಶೆಟ್ಟಿ ಮಗಳು, ಬಿ ಆರ್ ಶೆಟ್ಟಿ ಅಂತಿದ್ರು ಅವ್ರ ಮಗಳು. ಇವಾಗ 50-60 ಇಯರ್ಸ್ ಆಗಿಬಿಟ್ಟಿದೆ. ಮೊನ್ನೆ ಎಲ್ಲೋ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಗೊತ್ತಾಯ್ತು ಅವರೇ, ವೀಣಾಮೂರ್ತಿ ವಿಜಯ್. ಅಯ್ಯೋ ಅಮ್ಮ, ನಾನು ಹೇಳೋದು ಒಂದು 30 ಇಯರ್ಸ್ ಮೇಲೆ. ಸಜ್ಜನವಾಡ ಸರ್ಕಲಲ್ಲಿ ಅವ್ರ ಮನೆ. ಅವ್ರ ತಂದೆ ಕಾರ್ಪೊರೇಟರ್ ಆಗಿದ್ರು. ಅವ್ರ ಮನೆ ಪಕ್ಕ ದೇವಸ್ಥಾನ. ಸಾಮಾನ್ಯವಾಗಿ ಮೊದಲೇ ದೇವಸ್ಥಾನದಲ್ಲಿ ತಾನೆ ಮದುವೆಯಿಂದ ಅದೇ ಥರ ಆ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡಿಬಿಟ್ಲು ರೀ. ಟಿಕೆಟ್ ಇತ್ತು ಅಂತ ಕಾಣುತ್ತೆ. ನಾನು ಟಿಕೆಟ್ ತೊಗೊಂಡು ಆ ಎಮ್ಮಲ್ಲಿ ನೋಡಿದೆ ನಾನು. ಆವತ್ತೇನಾಯಿತು ಅಂದರೆ ಅವ್ರ ಗುರು ಒಬ್ಬರು ತೆಲುಗುನವ್ರು, ಯಾರೋ ಬಾಯಿನ ಗುರುಗಳು. ಆ ಗುರುಗಳಿಂದ ತಾನೇ ಎಮ್ಮ ಡ್ಯಾನ್ಸ್ ಕಲ್ತಿದ್ದು. ಆ ಗುರುಗಳನ್ನ ಕರೆಸಿದ್ರು. ಆ ಗುರುಗಳನ್ನ ಸಜ್ಜನವಾಡ ಸರ್ಕಲಲ್ಲಿ ಆನೆ ಮೇಲೆ ಮೆರವಣಿಗೆ ಮಾಡಿಬಿಟ್ರು. ಆನೆ ಮೇಲೆ ನಾನು ನೋಡಿದ್ದೀನಿ. ಗುರುಗಳಿಗೆ ಅಷ್ಟು ಮರ್ಯಾದೆ, ಗೌರವ. ಆ ವೀಣಾಮೂರ್ತಿ ಅಂತ ಭಾಳ ಫೇಮಸ್ ನಮ್ಮ ಕನ್ನಡದವಳು. ಬೇರೆವಾರ ಬಿಡಿ, ಇವಳು ಭಾರ್ಗವಿ, ಮಂಜು ಭಾರ್ಗವಿ ಡ್ಯಾನ್ಸ್ ನೋಡಿದ್ದೆ ನಾನು. ಮಂಜು ಭಾರ್ಗವಿ ಕನ್ನಡದವಳಲ್ಲ ಅಲ್ವಾ?